ಮಲ್ಪೆಯಲ್ಲಿರುವಂತಹ ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ ಎಂಬ ಸಂಸ್ಥೆಯಲ್ಲಿ ಕಾಂಟ್ರಾಕ್ಚುವಲ್ ಬೇಸಿಸಲ್ಲಿ ಒಂದು ಸಂಸ್ಥೆ ಸುಷ್ಮಾ ಮರೀನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಬ್ಬರು ವ್ಯಕ್ತಿಗಳು ರೋಹಿತ್ ಹಾಗೂ ಸಂತ್ರಿ ಎಂಬವರು ಬೇರೆ ದೇಶದವರಿಗೆ ಆ ಶಿಪ್ಯಾರ್ಡ್ಗೆ ಕೊಚ್ಚಿನ್ ಶಿಪ್ಯಾರ್ಡ್ಗೆ ಹಾಗೂ ಇಲ್ಲಿ ಮಲ್ಪೆಯಲ್ಲಿರುವಂತಹ ಡಾಕ್ಯಾರ್ಡ್ಗೆ ಬರುವಂತಹ ಇಂಡಿಯನ್ ನೇವಿದು ಶಿಪ್ಗಳು ಮತ್ತು ಅದರದ್ದು ಡೀಟೇಲ್ಸು ಫಾರಿನ್ ಬೇಸ್ಡ್ ಎಂಟಿಟಿಗೆ ಶೇರ್ ಮಾಡಿದ್ದೀವಿ ಅಂತ ವಿಚಾರಕ್ಕೆ ದುಡ್ಡುಗೋಸ್ಕರ ಫಾರಿನ್ ಬೇಸ್ಡ್ ಎಂಟಿಟಿಗೆ ನಮಗೆ ಭಾರತ ದೇಶಕ್ಕೆ ಇನಿಮಿಕಲಾಗಿರುವಂತಹ ಫಾರಿನ್ ಬೇಸ್ಡ್ ಎಂಟಿಟಿಗೆ ಶೇರ್ ಮಾಡಿದಂಥ ವಿಚಾರದಲ್ಲಿ CR ನಂಬರ್ 128/2025 ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಮತ್ತು BNS ಬೇರೆ ಬೇರೆ ಸೆಕ್ಷನ್ ಅಡಿಗಳಲ್ಲಿ ನಾವು ದಾಖಲೆ ಮಾಡಿದ್ದೀವಿ. ಆವಾಗ ನಮಗೆ ಡೌಟ್ ಇತ್ತು, ಇದು ಶೇರ್ ಮಾಡಿರುವಂಥದ್ದು ಪಾಕಿಸ್ತಾನಿಗೆ ಇರಬಹುದು ಅಂತ. ಈಗ ನಮ್ಮ ತನಿಖೆಯಲ್ಲಿ ಅದು ಖಚಿತವಾಗಿದೆ. ಈ ಶಿಪ್ಪು ಮತ್ತು ಇತರ ಡೀಟೇಲ್ಸ್ ಹೋಗಿರುವಂಥದ್ದು ಪಾಕಿಸ್ತಾನಿಗೆ ಅಂತ ನಮ್ಮ ತನಿಖೆಯಲ್ಲಿ ತಾಂತ್ರಿಕ ಎವಿಡೆನ್ಸಿಂದ ತುಂಬ ಕ್ಲಿಯರ್ ಕಟ್ಟಾಗಿ ಎಸ್ಟಾಬ್ಲಿಷ್ ಆಗಿದೆ. ಈ ತನಿಖೆಯನ್ನು ಮುಂದುವರಿಸಿದಾಗ ASP ಹರ್ಷ ಪ್ರೇಮದ ಅವರ ತಂಡ ಈ ಏನು ಮಾಹಿತಿ ಇಂಡಿಯಾದಿಂದ ಪಾಕಿಸ್ತಾನ್ ಬೇಸ್ಡ್ ಆಪರೇಟ್ರಿಗೆ ಏನು ಶೇರ್ ಮಾಡ್ತಿದ್ರು ಅದಕ್ಕೆ ಬಳಸಿರುವಂತಹ ಸಿಮ್ಗಳು ಮತ್ತು OTP, ಈ ಸಿಮ್ಗಳಲ್ಲಿ ವಾಟ್ಸಪ್ಪನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ OTP ಅಲ್ಲಿ ಪಾಕಿಸ್ತಾನಲ್ಲಿರುವಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿರುವಂಥದ್ದು ಮತ್ತು ಈ ರೀತಿ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇಬ್ಬರು ಜನ ಆರೋಪಿಗಳಿಗೆ ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ಗುಜರಾತಲ್ಲಿದ್ದಾರೆ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ಆತನನ್ನು ವಶಕ್ಕೆ ತೊಗೊಂಡಿದ್ದೀವಿ. ಈಗಾಗಲೇ ನಾವು ರೋಹಿತ್ ಮತ್ತು ಸಂತ್ರಿಯನ್ನು ವಶಕ್ಕೆ ತೊಗೊಂಡಿದ್ದೀವಿ. ಅವರಿಬ್ಬರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದಲ್ಲದೆ ಈಗ ಹೊಸದಾಗಿ ಹಿರೇಂದ್ರ ಕುಮಾರ್ ಸನ್ ಆಫ್ ಭರತ್ ಕುಮಾರ್ ಖದಾಯತ್, 34 ವಯಸ್ಸು, ಕೈಲಾಸ್ ನಗರಿ, ಆನಂದ್ ತಾಲೂಕು, ಗುಜರಾತ್, ಇವರನ್ನು ನಾವು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಕಳಿಸಲಾಗಿದೆ. ಈ ಪ್ರಕರಣದಲ್ಲಿ ಇದು ಭಾರತ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟದಾಗಿರುವುದರಿಂದ UAPA ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ಗಳನ್ನು ಸಹ ಅಳವಡಿಸಲಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ಎಲ್ಲರ ಹತ್ರನೂ ಹೇಳಲಿಕ್ಕಿರುವಂಥ ವಿಚಾರ ಏನಂತ ಹೇಳಿದರೆ, ಈ ರೀತಿ ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸು ನಿಮ್ಮ ಸುತ್ತಮುತ್ತ ನಡೀತಾ ಇದ್ದರೆ ಖಂಡಿತವಾಗಿ ಪೊಲೀಸರ ಹತ್ರ ಹೇಳಬೇಕು. ಅದೇ ರೀತಿ ಸಸ್ಪಿಷಿಯಸ್ ಆಗಿ ಫಾರಿನ್ ಪ್ರಜೆಗಳು ನಮ್ಮ ಬೀಚ್ಗಳಲ್ಲಿ, ಹಾರ್ಬರ್ಗಳಲ್ಲಿ ಅಥವಾ ರಿಸಾರ್ಟ್ಗಳಲ್ಲಿ ಓಡಾಡ್ತಿದ್ರೆ ಅಥವಾ ಕೆಲಸ ಕೇಳಿ ಬಂದರೆ ಕೂಡಲೇ ಪೊಲೀಸರ ಹತ್ರ ತಿಳಿಸ್ಬೇಕು. ಮತ್ತು ನಿಮ್ಮ ಹೋಮ್ ಸ್ಟೇಗಳಾಗಲಿ, ರಿಸಾರ್ಟ್ಗಳಾಗಲಿ, ಈ ರೀತಿ ಜಾಗಗಳಿಗೆ ಫಾರಿನರ್ಸ್ ಬಂದರೆ ಖಂಡಿತವಾಗಿ ಫಾರ್ಮ್ ಸಬ್ಮಿಟ್ ಮಾಡಬೇಕಾಗ್ತದೆ. ಅದಲ್ಲದೆ ಈ ರೀತಿ ಸಂಶಯಾಸ್ಪದವಾಗಿರುವಂಥ ವ್ಯಕ್ತಿಗಳು ಯಾವುದೇ ದಾಖಲಾತಿಗಳಿಲ್ಲದೆ ಬಂದರೆ, ಅದೇ ರೀತಿ ಫಾರಿನರ್ಸ್ ಈ ರೀತಿ ಓಡಾಡುವುದು ಕಂಡು ಬಂದರೆ ಅಥವಾ ಫಾರಿನರ್ಸ್ ಒಟ್ಟಿಗೆ ಇಲ್ಲಿಗಲಾಗಿ ಕಮ್ಯುನಿಕೇಷನ್ ಇಟ್ಕೊಂಡಿರೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದರೆ ಕೂಡಲೇ ಪೊಲೀಸರಲ್ಲಿ ತಿಳಿಸಬೇಕು. ಇದು ತುಂಬ ದೊಡ್ಡ ಕರ್ತವ್ಯ ನಮ್ಮೆಲ್ಲರದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದಗಳು.